ವೆಲ್ಕಮ್ ಬ್ಯಾಕ್ ಟು ಸಮೃದ್ಧ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಡೇ 53 ವೆಯ್ಟ್ ಲಾಸ್ ಚಾಲೆಂಜ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆದಿರೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಪ್ಪ. ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಆನಂತರ ಬಂದು ಇಲ್ಲಿ ಬೆಳಗ್ಗೆನೇ ಎಕ್ಸಸೈಸು ಮಾಡೋಕ್ಕಾಗಲಿಲ್ಲ. ಸೊ 3 ಡೇಸ್ ಆಗಿತ್ತು ಪೀರಿಯಡ್ ಆಗಿ. ಸ್ನಾನ ಮಾಡ್ಕೊಬಂದು ಆಚೆಗಡೆ ಎಲ್ಲ ಕೆಲಸ ಮುಗಿಸಿ ಅವ್ರಿಗೆಲ್ಲ ಕಾಫಿ ಎಲ್ಲ ಕೊಟ್ಟು ಇವಾಗ ಎಕ್ಸಸೈಸನ್ನು ಮಾಡಿದೆ. ಒಂದು 7:30 ಸುಮಾರಲ್ಲಿ ಎಕ್ಸಸೈಸನ್ನು ಮಾಡಿದೆ. ಏನೇ ಮಿಸ್ ಮಾಡಿದ್ರೂ ಎಕ್ಸಸೈಸ್ ಮಾತ್ರ ಮಿಸ್ ಮಾಡಲಿಲ್ಲ. ಒಂದಿನೇನೋ ಮಿಸ್ ಆಯಿತು ಅಷ್ಟೇ, ಮತ್ತು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆನಂತರ ಬಂದು ಇಲ್ಲಿ ನೋಡ್ತಿರ್ಬೋದು ನಮ್ಮ ಒಂದು ಗಿಡದಲ್ಲಿ ಎಷ್ಟು ಹೂವು ಬಿಟ್ಟಿದ್ದೇವೆ ಗೊತ್ತಾ? ಮಲ್ಲಿಗೆ ಹೂವು. ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಬೇಸಿಗೆ ಸ್ಟಾರ್ಟ್ ಆದರೆ ಸಿಕ್ಕಾಪಟ್ಟೆ ಹೂವು ಬಿಡುತ್ತೆ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗು ಬಂದಿದೆ ಅಂತ ಹೇಳಿ. ಮಲ್ಲಿಗೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲಪ್ಪ, ಯಾವಾಗಾದರೂ ಒಂದೊಂದು ಸತಿ ಮುಡ್ಕೊಳ್ತೀನಿ. ಇದು ನನಗೆ ಹೆಂಗಂದರೆ ಈ ಸ್ಮೆಲ್ಗೆ ಬೇಗ ತಲೆನೋವು ಬಂದುಬಿಡುತ್ತೆ. ಎಲ್ಲಾದರೂ ಟ್ರಾವೆಲ್ ಮಾಡಿದಾಗ, ಅಂದರೆ ಈ ಬಸ್ಸಲ್ಲೋ ಕಾರಲ್ಲೋ ಎಲ್ಲಾದರೂ ಟ್ರಾವೆಲ್ ಮಾಡಿದಾಗ ನೀವು 1 ಕೋಟಿ ಕೊಟ್ಟರೂ ಸಹ ನಾನು ಈ ಮಲ್ಲಿಗೆ ಹೂವು ಮಾತ್ರ ಮುಡಿಯೋದಿಲ್ಲ. ಬೇಗ ತಲೆನೋವು ಬಂದುಬಿಡುತ್ತೆ, ಬೇಗ ವಾಮಿಟ್ ಬಂದುಬಿಡುತ್ತೆ ನನಗೆ ಒಂದು ಸ್ಮೆಲ್ಗೆ. ಸೊ ಇವಾಗ ಸುಮಾರು ಹತ್ತತ್ರ ಒಂದು 3 ಮೊಳ ಆಗುವಷ್ಟು ಸಿಕ್ಕಿದ್ವಪ್ಪ, ಚೆನ್ನಾಗಿದ್ದು. ಕಟ್ಟಿದ್ರೆ ಮಾತ್ರ ದಿಂಡಿದ್ದಂಗೆ ಇರುತ್ತೆ ಗೊತ್ತಾ? 3 ಸುತ್ತು ಮಲ್ಲಿಗೆ ಹೂವು, ಸಿಂಗಲ್ದಲ್ಲ 3 ಸುತ್ತು ಬರುತ್ತೆ ನೋಡಿ, ಆ ಥರ ಮಲ್ಲಿಗೆ ಹೂವು. ಆನಂತರ ಬಂದು ಇವಾಗ ಆ್ಯಶ್ಕಾಟ್ ಜ್ಯೂಸನ್ನು ತೊಗೊಳ್ತಾ ಇದ್ದೀನಿ. ಆ್ಯಶ್ಕಾಟ್ ಜ್ಯೂಸು ಹತ್ತತ್ರ ಒಂದು 3-4 ದಿನ ಆಗೋಯಿತು ನಾನು ತೊಗೊಂಡೇ ಇಲ್ಲ. ಸೊ ಇವಾಗ ತೊಗೊಳ್ತಾ ಇದ್ದೀನಿ. ಹೀಗೆ ನಡೀತಾ ಇದೆ. ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಕಳೆಯುತ್ತೆ ಏನು ಅನ್ನೋದನ್ನು ನೋಡೋಣ. ಇವತ್ತು ಈ ಒಂದು ವಾರದಲ್ಲಿ ನನ್ನ ಒಂದು ಲಿಕ್ವಿಡ್ ಡಯಟ್ ಮಿಸ್ ಆಯಿತು. ಏನು ನಾನ್ ವೆಜ್ ತಿಂದು ಮಾರನೇ ದಿನ ಮಾಡಬೇಕಾಗಿತ್ತು, ಬಟ್ ಮಾಡೋಕ್ಕಾಗಲಿಲ್ಲ. ಮನೆ ತುಂಬ ನೆಂಟರಿದ್ದರು. ಇನ್ನೊಂದು ನನಗೆ ತುಂಬಾ ಟಯರ್ಡ್ ಅನ್ನೋ ಥರ ಅನ್ನಿಸ್ತಾ ಇತ್ತು. ಕೆಲಸ ಮಾಡಿ ಟಯರ್ಡ್ ಆಗಲಿಲ್ಲ ನನಗೆ, ಓಡಾಡಿ ತುಂಬಾ ಟಯರ್ಡ್ ಅನ್ನೋ ಥರ ಅನ್ನಿಸ್ತಾ ಇತ್ತು. ಯಾಕಂದರೆ ಅವ್ರು ಮಾತಾಡಿಸು ಇವ್ರನ್ನ ಮಾತಾಡಿಸು, ಅದು ಅಲ್ಲೋಗು ಇಲ್ಲೋಗು, ಅದನ್ನು ಎತ್ಕೊಡು ಇದನ್ನ ಎತ್ಕೊಡು, ಸಾಕಾಗೋಯ್ತು ಗೊತ್ತಾ? ಒಂದು 4 ದಿನ ಹೇಗೆ ಕಳೀತು ಅನ್ನೋದೇ ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ತುಂಬಾ ಖುಷಿ ಇತ್ತು. ಎಲ್ಲರೂ ಸೇರಿದ್ರು, ನಮ್ಮ ಫ್ಯಾಮಿಲಿ ಮೆಂಬರ್ಸು. ನಾವು ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ರೋ ಎಲ್ಲರೂ ಬಂದಿದ್ರಪ್ಪ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನಂತರ ಬಂದು ಇಲ್ಲಿ ನನ್ನ ಲಂಚ್ ನನ್ನ ಲಂಚ್ ನೋಡ್ತಿರ್ಬೋದು. ಗೋಧಿ ನುಚ್ಚ ರೈಸು, ಹಾಗೆ ಒಂದು ಸ್ವಲ್ಪ ಫ್ರೂಟ್ಸು, ಒಂದು ಕಪ್ ಆಗುವಷ್ಟು ಮೊಸರು ಮತ್ತು ಸಾಂಬಾರನ್ನು ತೊಗೊಂಡಿದ್ದೀನಿ. ಎಷ್ಟು ದಿನ ಆಯ್ತಲ್ವಾ ಈ ರೀತಿ ಕುತ್ಕೊಂಡು ಊಟ ಮಾಡಿ. ನನ್ನ ಊಟ ಇವತ್ತು ಈ ರೀತಿ ಇದೆ. ಕರ್ಬೂಜ ಹಣ್ಣು ಇವಾಗ ಸೀಸನ್ ಅಲ್ವಾ? ಸೊ ಈ ನಡುವೆ ಅದೇ ತಗೊಳ್ತಾ ಇದ್ದೀನಿ. ಈ ನಡುವೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಒಂದು ಫುಡ್ಡಲ್ಲಿ ತುಂಬ ಚೇಂಜಸ್ಸು, ಟೈಮಿಂಗ್ಸು ಚೇಂಜಸ್ಸು, ಫುಡ್ ಚೇಂಜಸ್ಸು. ನನಗೆ ಜೀರ್ಣ ಮಾಡ್ಕೊಳೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಕಷ್ಟ ಆಗ್ತಾಯಿತ್ತು. ಸೊ ಆಮೇಲೆ ಟೈಮ್ ಕರೆಕ್ಟಾಗಿ ಊಟ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. 2 ದಿನ ನಾನ್ ವೆಜ್ ತಿಂದಿದ್ದೀನಿ, ಲಿಕ್ವಿಡ್ ಡಯಟ್ ಮಾಡಲಿಲ್ಲ. ಈ ಒಂದು ವಾರ ಮಿಸ್ ಆಯಿತು ಲಿಕ್ವಿಡ್ ಡಯಟ್. ಇವತ್ತು ಶನಿವಾರ, ಇವತ್ತು 8 ದಿನದ ಹಿಂದೆ ಊರಲ್ಲಿ ಜಾತ್ರೆ, ಏನೋ ತೇರು ಜಾತ್ರೆ ಎಲ್ಲ ಇತ್ತು. ನನಗೋಸ್ಕರ ಅಂತ ನಾನು ಅಡುಗೆ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ಎಲ್ಲ ಇರ್ತಾರಲ್ಲ. ಸೊ ಕೇಳೋರು, ಈಗ ನಾನು ಆದರೂ ಮಾಡ್ಕೊಳ್ತಿದ್ದೆ. ಕೇಳೋರು, ಅದೇ ನಿಂಗೆ ತಿಂತಿದ್ಯಾ, ಅದೇ ನಂಗೆ ತಿಂತಿದ್ಯಾ, ಅದೇ ನಂಗೆ ಮಾಡ್ಕೊಳ್ತಾ ಇದೆಯಾ ಅಂತ ಹೇಳಿ ನನಗೊಂಥರ ಇರಿಟೇಟ್ ಆಗೋದು. ಸೊ ಅದಕ್ಕೋಸ್ಕರ ನಾನು ಮಾಡ್ಕೊಳ್ತಾನೆ ಇರಲಿಲ್ಲ, ಎಲ್ಲರಿಗೂ ಮಾಡಿರೋದೇ ತಿಂತಾ ಇದ್ದೆ. ಒಂದು ದಿನಗಳು ಹೆಂಗೆ ಕಳೀತು ಅನ್ನೋದೇ ಗೊತ್ತಿಲ್ಲಪ್ಪ ನಿಜವಾಗ್ಲೂ. ಯಾವ ಇವೆಲ್ಲ ಓಕೆ, ಊಟ ಮಾಡಿ ಸಿಗ್ತೀನಿ. ಅಜ್ಜಿನ ಕಳಿಸ್ಬೇಕು ಊಟಕ್ಕೆ. ತಾತ ಇಲ್ಲ, ಎಲ್ಲ ಹೋಗಿದ್ದಾರೆ. ಇವತ್ತು ಹಾಕಬೇಕಾಗಿರೋಂಥ ಶನಿವಾರದ ವಿಡಿಯೋ. ಸೊ ನೆಟ್ವರ್ಕ್ ಇಶ್ಯೂಯಿಂದ
ವಿಡಿಯೋ ಅಪ್ಲೋಡ್ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ತಡ ಆಗುತ್ತೆ ಬರೋದು. ಓಕೆ, ಊಟ ಮಾಡಿ ನಾನು ಆಮೇಲೆ ಸಿಗ್ತೀನಿ. ಈ ಥರ ಫುಡ್ಡೇ ತೊಗೊಳಕ್ಕಾಗ್ತಾ ಇರಲಿಲ್ಲಪ್ಪ. ಅಂದರೆ ಮನೇಲಿ ಎಲ್ಲರಿಗೂ ಮಾಡಿರೋದೇ ಒಂದು ಸ್ವಲ್ಪ ತಿನ್ಕೊಂಡು ಮ್ಯಾನೇಜ್ ಮಾಡ್ತಾಯಿದ್ದೆ. ಬಟ್ ವೆಯ್ಟ್ ಮಾತ್ರ ನಂದು ಜಾಸ್ತಿ ಆಗಲೇ ಇಲ್ಲ, ಅಷ್ಟೇ ಇದೆ. ಅಂದರೆ ಇವಾಗ ಎಷ್ಟು 69.35 ಇದ್ದೆ ನಾನು ಲಿಕ್ವಿಡ್ ಡಯಟ್ ಮಾಡಿದಾಗ. ಸೊ ಆಮೇಲೆ 50ಗೆ ಬಂದೆ, 70ಗೆ ಬಂದೆ, ಅಷ್ಟರಲ್ಲೇ ಓಡಾಡಿಸಿದ್ಯಪ್ಪ. 70 ಇಲ್ಲಾಂದರೆ 69.80, 90 ಈ ರೀತಿ ತೋರಿಸ್ತಾ ಇದೆ. ನೋಡೋಣ. ಓಕೆ, ಆನಂತರ ನಾನು ಏನು ಚೀಟ್ ಮೀಲ್ಸ್ ಎಲ್ಲ ಮಾಡಿದ್ದೀನಿ ಅಪ್ಪ. ಅಂದರೆ ಈ ತಂಬಿಟ್ಟು ತಿಂದೆ, ಮತ್ತು ನಾನ್ ವೆಜ್ ಎಲ್ಲ ತಿಂದಿದ್ದೀನಿ. ಹಾಗೆ ಸ್ವೀಟ್ಸ್ ಎಲ್ಲ ಏನೂ ಜಾಸ್ತಿ ತಿಂದಿಲ್ಲ. ತಿಂದಿದ್ದು ಮಾತ್ರ ಒಂದು ತಂಬಿಟ್ಟು ಅಷ್ಟೇ, ಇನ್ನೇನು ತೊಗೊಂಡು ನಂಗೆ ಸಿಕ್ಕಾಪಟ್ಟೆ ಇಷ್ಟ ತಂಬಿಟ್ಟು. ಆ ಒಂದು ಕೊಬ್ಬರಿ ಜೊತೆ ತಿಂತಾಯಿದ್ರೆ ಕಾಂಬಿನೇಷನು ಎಷ್ಟು ಚೆನ್ನಾಗಿರುತ್ತೆ. ವರ್ಷಕ್ಕೊಂದು ಸತಿ ಬರೋದು. ಸೊ ಬಾರಿಸ್ದೆ ಚೆನ್ನಾಗಿ, ಒಂದು ಅರ್ಧ ಒಂದು ದೀಪ ಮಾಡಿರ್ತಾರಲ್ವ, ಸೊ ಒಂದು ಅರ್ಧ ಆಗೋಷ್ಟು ತಿಂದಿದ್ದೀನಿ. ಇನ್ನಿದ್ರೆ ತಿಂದ್ಬಿಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಅಮ್ಮನ ಮನೆಗೆ ಕಳಿಸ್ಬಿಟ್ಟೆ ನಿನ್ನೆ ಅಲ್ಲ ಮೊನ್ನೆ ಕಳಿಸ್ಬಿಟ್ಟೆ. ಬೇಡ ಇದ್ದರೆ ತಿಂದಾಕ್ಬಿಡ್ತೀನಿ ಅಂತ ಹೇಳಿ. ಯಾರು ಮನೇಲಿ ತಿನ್ನಲ್ಲ, ತಿಂದರೆ ನಾನೇ ತಿನ್ನಬೇಕು. ಅಮ್ಮ ಸಖತ್ತಾಗಿ ಮಾಡಿದರು. ಕಡಲೆ ಬೀಜ, ಕಡಲೆಪಪ್ಪು ಇದೆಲ್ಲ ಹಾಕಿಬಿಟ್ಟು ಒಣಕೊಬ್ಬರಿ ಎಲ್ಲ ಹಾಕಿ ಸೂಪರಾಗಿ ಮಾಡಿದರು. ಚೆನ್ನಾಗಿ ಬಂದಿತ್ತು ತಂಬಿಟ್ಟು ಮಾತ್ರ. ಇನ್ನು ಇಲ್ಲಿ ನೀರು ಕಾಯಿಸ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಬಿಸಿ ನೀರನ್ನೇ ಕುಡಿಯೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಪ್ಪ. ಯಾಕಂದರೆ ಇವಾಗ ಬೇಸಿಗೆ ಇದೆಯಲ್ವಾ, ಸ್ವಲ್ಪ ಆವಾಗವಾಗ ತಣ್ಣೀರು ತೊಗೊಳ್ತೀನಿ, ಬೆಚ್ಚಗೆ ತೊಗೊಳ್ತೀನಿ. ಸೊ ಈ ಬಿಸಿ ನೀರು ಕುಡಿಯೋದ್ರಿಂದ ಅದು ರೂಢಿ ಆಗೋಗ್ಬಿಟ್ಟಿದೆ. ಇವಾಗ ಏನಾದರೂ ತಣ್ಣೀರು ತೊಗೊಂಡಿದ್ದೀನಿ ಅಂದರೆ ಅಲ್ಲೆಲ್ಲ ಜುಮ್ ಅಂದ್ಬಿಡುತ್ತೆ ನನಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಕಾಯಿಸ್ಬಿಟ್ಟು ಒಂದು ಸ್ವಲ್ಪ ಸುಮ್ಮನೆ ಹಂಗೆ ಬೆಚ್ಚಗೆ ಮಾಡಿಕೊಂಡು ಕುಡಿತೀನಿ ಅಷ್ಟೇ. ಸೊ ಈ ಥರ ರೂಢಿ ಮಾಡ್ಕೊಂಬಿಟ್ಟಿದ್ದೀನಲ್ಲ, ಅದನ್ನು ಬಿಡೋದಕ್ಕೆ ಆಗೋದಿಲ್ಲ. ಆವಾಗವಾಗ ಒಂದೊಂದು ಸತಿ ತಣ್ಣೀರೇ ಕುಡಿದು ಬಿಡ್ತೀನಿ, ಒಂದೊಂದು ಸತಿ ಈ ರೀತಿ ನೀರನ್ನು ಕಾಯಿಸ್ಕೊಂಡು ಕುಡಿತೀನಿ. ಇನ್ನು ಬೆಳಗ್ಗೆ ಲಂಚ್ ಆಯ್ತಲ್ವ, ಸೊ 11:30ಗೆ ಲಂಚ್ ಮುಗಿಸ್ಕೊಂಡೆ. 11:30ಇಂದ ಹಿಡಿದು 4 ಗಂಟೆವರೆಗೂ ನಾನು ಏನೂ ತೊಗೊಳೋದಿಲ್ಲ. ಸೊ ಚೆನ್ನಾಗಿ ನೀರು ಕುಡಿದೆ. ಯಾಕಂದರೆ ನಾನು ಮತ್ತೆ ನಾರ್ಮಲ್ ನನ್ನ ವೆಯ್ಟ್ ಲಾಸ್ ರೊಟೀನ್ಗೆ ಜಾಯ್ನ್ ಆಗಿದ್ದೀನಿ ಅಲ್ವಾ, ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ದೀನಿ. ಅದು ಆಟೋಮೆಟಿಕ್ ಕರ್ಕೊಂಡು ಹೋಗ್ಬಿಡುತ್ತೆ. ಇವಾಗ ನಾನು ಫಸ್ಟ್ ಯಾವ ರೀತಿ ಮಾಡ್ತಾಯಿದ್ನೋ ಅದೇ ಒಂದು ವೇಗೆ ಕರ್ಕೊಂಡು ಹೋಗುತ್ತೆ. ನಾನು ಎಷ್ಟೇ ಅದನ್ನು ಏನು ಮಿಸ್ ಮಾಡಿಕೊಂಡ್ರು, ಸೊ ಅದು ಮಾತ್ರ ಅದೇ ನನ್ನನ್ನು ತಂತಾನಾಗೆ ಕರ್ಕೊಂಡು ಹೋಗುತ್ತೆ. ಸೊ ನೀವು ಅಷ್ಟೇ, 1 ದಿನ 2 ದಿನ ಮಿಸ್ ಆದರೂ ಏನೂ ಪರವಾಗಿಲ್ಲ, ಓಕೆನಾ. ಮತ್ತೆ ನೀವು ಸ್ಟಾರ್ಟ್ ಮಾಡಿ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿ. ನನಗೆ ನಾನು ಹಳೇ ಒಂದು ಬಟ್ಟೆಗಳೆಲ್ಲ ಏನು ಎತ್ತಿಟ್ಟಿದ್ದೆ, ನಾನು ಅವಾಗೆಲ್ಲ ಹಾಕ್ಕೊಳ್ತಾ ಇದ್ನಲ್ವ, ದಪ್ಪ ಆದಮೇಲೆ ಅವೆಲ್ಲ ಎತ್ತಿಟ್ಬಿಟ್ಟಿದ್ದೆ. ಸೊ ಆ ಬಟ್ಟೆಗಳು, ಬ್ಲೌಸಸ್ಸು ಎಲ್ಲ ಆಗ್ತಾಯಿದ್ದಾವೆ ಗೊತ್ತಾ. ತುಂಬಾ ಖುಷಿ ಇದೆ ನನಗಂತೂ. ಇನ್ನು ಒಂದು 4:15, 5 ಗಂಟೆ ಸುಮಾರಿಗೆ ಫುಲ್ಲು ಮಳೆ ಅಂದರೆ ಮಳೆ, ಗುಡುಗು ಮಿಂಚು ಸಿಕ್ಕಾಪಟ್ಟೆ ಮಳೆ ಇತ್ತು. ಇನ್ನು ಹಾಗೆ ಒಂದು 3:45 ನಾನು ಪನ್ನೀರನ್ನು ತೊಗೊಂಡೆ. ಪನ್ನೀರ್ ಇತ್ತೀಚೆಗೆ ತೊಗೊಳೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಅದು ಹಾಗೆ ಇತ್ತು, ಮನೇಲಿ ಮಾಡಿರೋದು ಹಂಗೆ ಇತ್ತು, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಅದನ್ನು ಡ್ರೈ ಫ್ರೈ ಮಾಡಿಕೊಂಡು ತಿಂದೆ ಒಂದು 3:45 ಸುಮಾರಲ್ಲಿ. ಆಮೇಲೆ ಒಂದು 4:15 ಸುಮಾರಲ್ಲಿ ನಾನಿಲ್ಲಿ ಡಿನ್ನರನ್ನು ತೊಗೊಳ್ತಾ ಇದ್ದೀನಿ. ಅದೇ ಗೋಧಿ ನುಚ್ಚು ಬೆಳಗ್ಗೆ ಮಾಡಿದ್ನಲ್ವಾ, ಸೊ ಮತ್ತೆ ಇನ್ನೂ ಒಂದು ಸತಿ ಸಾಯಂಕಾಲ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ. ಸಾಂಬಾರು ಮತ್ತು ಗೋಧಿ ನುಚ್ಚು ರೈಸು. ಇದು ನಿಜವಾಗ್ಲೂ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು ಗೊತ್ತಾ. ಸ್ವಲ್ಪ ಹೀಟ್ ಇರುತ್ತೆ, ಆರಾಮಾಗಿ ವೆಯ್ಟ್ ಲಾಸ್ ತುಂಬ ಚೆನ್ನಾಗಾಗುತ್ತೆ. ನೀವು ಕಂಟಿನ್ಯೂಸಾಗಿ 1 ವಾರ ತಿಂದಿದ್ದೀರಂದರೆ ಇದನ್ನು, ಏನಿಲ್ಲ ಅಂದರೂ ಒಂದು 3 kg ಆಗುವಷ್ಟು ಆದರೂ ನೀವು ಕಡಿಮೆ ಆಗೋಗ್ಬಿಡ್ತೀರ. ಅಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಗೋಧಿ ನುಚ್ಚು ರೈಸ್ ತಿನ್ನೋದ್ರಿಂದ, ಓಕೆನಾ. ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೂ ತುಂಬಾ ಒಳ್ಳೆಯದು. ಬೇಗ ಹಸುವಾಗುತ್ತೆ, ಬೇಗ ಜೀರ್ಣ ಆಗುತ್ತೆ, ತುಂಬ ಚೆನ್ನಾಗಿ ವೆಯ್ಟ್ ಲಾಸು ಸಹ ಆಗುತ್ತೆ. ಆ ನಂತರ ಬಂದು ನನ್ನ ಮಗಳು ವಡೆ ಮಾಡಿಕೊಡು ಅಂತ ಕೇಳ್ತಾ ಇದ್ಲು. ಹಬ್ಬದ ದಿನ ಮಾಡಿದ್ದಿತ್ತು, ಸೊ ಅದನ್ನೇ ಮಾಡಿಕೊಟ್ಟೆ. ಓಕೆ, ಸೊ ನೋಡಿದ್ರಲ್ಲ ನನ್ನ ಒಂದು ವೆಯ್ಟ್ ಲಾಸ್ ಫುಡ್ ಯಾವ ರೀತಿ ಇದೆ. ಮತ್ತು ನನ್ನ ಒಂದು ನಾರ್ಮಲ್ ರೊಟೀನ್ಗೆ ಜಾಯ್ನ್ ಆಗಿದ್ದೀನಿ. ಅಂದರೆ ನನ್ನ ವೆಯ್ಟ್ ಲಾಸ್ ನಾರ್ಮಲ್ ರೊಟೀನ್ಗೆ ಜಾಯ್ನ್ ಆಗಿದ್ದೀನಿ. ಇಷ್ಟು ದಿನ ಸ್ವಲ್ಪ ಏರುಪೇರು ಆಗ್ತಾಯಿತ್ತು. ಟೈಮ್ ಕರೆಕ್ಟಾಗಿ ಊಟ ತೊಗೊಳಕ್ಕಾಗ್ತಾ ಇರಲಿಲ್ಲ, ಮತ್ತು ಸರಿಯಾಗಿ ನೀರು ಕುಡಿಯೋಕ್ಕಾಗ್ತಾ ಇರಲಿಲ್ಲ. ಮತ್ತು ಸ್ವಲ್ಪ ಚೀಟ್ ಮೀಲ್ಸು ಸಹ ಮಾಡಿದ್ದೀನಿ ನಾನು ಈ ಒಂದು ವಾರದಲ್ಲಿ. ಸೊ ಅದಕ್ಕೋಸ್ಕರ ಇವತ್ತಿಂದ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತ ಹೇಳಿ ಮತ್ತೆ ನನ್ನ ಒಂದು ರೊಟೀನ್ಗೆ ಜಾಯ್ನ್ ಆಗಿದ್ದೀನಿ.
ಇನ್ನು ಈವ್ನಿಂಗ್ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಸೊ ಹಾಗೆ ವಿಡಿಯೋನ ಎಂಡ್ ಮಾಡೋಣ, ಒಂದು ವಿಡಿಯೋ ಮಾಡಿ ಅಂತ ಹೇಳಿ ಸೊ ಬಂದೆ. ಏನಪ್ಪ ಅಂದರೆ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಸೊ ಜಾತ್ರೆಗೆ ನೆಂಟರೆಲ್ಲ ಬಂದಿದ್ರಲ್ವಾ, ಸುಮಾರಷ್ಟು ಜನ ನನ್ನ ನೋಡಿ ಎಲ್ಲರೂ ಶಾಕು. ಎಲ್ಲಂದರೆ ಅಲ್ಲೇ ಇದು ನೀನೇನಾ ಅಂತ ಹೇಳಿ. ಸೊ ನಾ ಆಂಟಿಯವರೆಲ್ಲ ಹೇಳ್ತಾಯಿದ್ರು, ಸಾಕಿಷ್ಟೇ, ಇಷ್ಟು ವೆಯ್ಟ್ ಲಾಸ್ ಆಗಿದೆಯಲ್ಲ, ಇಷ್ಟೇ ಸಾಕು, ನಿಲ್ಲಿಸ್ಬಿಡು, ಇನ್ನು ಜಾಸ್ತಿ ಮಾಡಿದ್ರೆ ಅದು ಚೆನ್ನಾಗಿರೋದಿಲ್ಲ ನೋಡೋದಕ್ಕೆ ಅಂತ ಹೇಳಿ ಆಂಟಿಯವರೆಲ್ಲ ಹೇಳ್ತಾಯಿದ್ರು. ನನ್ನ ಹಸ್ಬೆಂಡ್ ಕೂಡ ಹಂಗೆ ಹೇಳ್ತಾಯಿದ್ರು, ಸಾಕು, ನಿಲ್ಲಿಸ್ಬಿಡು, ಇಷ್ಟೇ, ಇವಾಗ ಒಂದು ಮೀಡಿಯಮ್ ಸೈಜ್ಗೆ ಬಂದಿದೆಯಾ, ಇಷ್ಟೇ ಸಾಕು, ಇನ್ನೂ ಸಣ್ಣ ಆದರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ, ಇವಾಗಲೇ ಮುಖ ಎಲ್ಲ ಚಿಕ್ಕದಾಗಿ ಪೇಷಂಟ್ ಥರ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನ ಒಂದು ಟಾರ್ಗೆಟ್ ಬಂದು 60 kg. ಸೊ ಅಟ್ಲೀಸ್ಟ್ ಒಂದು 65 kgಗಾದರೂ ಬರಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಅದೇ ಅಮ್ಮ ಆಂಟಿಯವರೆಲ್ಲ ಹೇಳ್ತಾ ಇದ್ದಾರೆ, ಸಾಕು ಇಷ್ಟೇ, ಮೀಡಿಯಮ್ ಆಗಿದೆ, ಆ ಕಡೆ ದಪ್ಪನೂ ಇಲ್ಲ, ಈ ಕಡೆ ಸಣ್ಣನೂ ಇಲ್ಲ, ಮೀಡಿಯಮ್ ಆಗಿದೆಯಾ, ಇಷ್ಟೇ ಸಾಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ನಾನು 5 kgವರೆಗೂ ಕಮ್ಮಿ ಮಾಡಬೇಕು ಅಂತ, ಅಟ್ಲೀಸ್ಟ್ ಒಂದು 5 kgನಾದರೂ ಇಳಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಓಕೆನಾ. ಸೊ ಹೀಗೆ ಫ್ಯಾಮಿಲಿಯಲ್ಲಿ ಈ ಥರ ಹೇಳ್ತಾ ಇದ್ದಾರೆ. ಇನ್ನು ಇದಾಗಿತ್ತಪ್ಪ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಿಂದಿನ ವಿಡಿಯೋಗಳೆಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತು ನಾಳೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ವ್ಲಾಗ್ಸ್ ಕನ್ನಡ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.